ಕಮಂಡಲ. ದಂಡ ಕಮಂಡಲಗಳು ಋಷಿಮುನಿಗಳಿಗೆ ಅತ್ಯಗತ್ಯ. ಆದ್ದರಿಂದ ಅದನ್ನು ಮಾತ್ರ ಬಿಡುವುದಿಲ್ಲ. ಅವರು ಯಾವಾಗಲೂ ತಪಸ್ಸನ್ನು ಆಚರಿಸುತ್ತಿರುತ್ತಾರೆ. ಅದು ಹೆಚ್ಚಾದಾಗ ಅದನ್ನು ದಂಡದಲ್ಲಿ ನಿಕ್ಷಿಪ್ತಗೊಳಿಸುತ್ತಾರೆ. ಆ ಶಕ್ತಿಯಿಂದಲೇ ವರಗಳನ್ನು ಶಾಪಗಳನ್ನು ಕೊಡುವರು. ಆದರೆ ಇದರಿಂದ ಶಕ್ತಿಯ ವ್ಯಯವಾಗುವುದು. ವಿಶ್ವಾಮಿತ್ರರು ಎಲ್ಲವನ್ನೂ ತ್ಯಜಿಸಿದರು. ಹೆಂಡತಿ ಮಕ್ಕಳನ್ನು ಬಿಟ್ಟರು. ಸಮಸ್ತ ವೈಭವವನ್ನು ಕೈಬಿಟ್ಟರು. ಯುದ್ಧ ಮಾಡಬೇಕೆಂಬ ಆಸೆ, ಪರಾಕ್ರಮ, ಕೋಪ, ತಾಪಗಳು ಹೀಗೆ ಎಲ್ಲವನ್ನೂ ಬಿಟ್ಟೆ, ಆದರೆ ಕಮಂಡಲವನ್ನು ಮಾತ್ರ ಬಿಡಲಿಲ್ಲ ಅಂತ ಹೇಳಿ ವಾಲ್ಮೀಕಿ ವಿಶ್ವಾಮಿತ್ರರಿಗೆ ಹೇಳ್ತಾರೆ. ವಿಶ್ವಾಮಿತ್ರರು, ಇದು ನನಗೆ ಅತ್ಯಂತ ಪ್ರಿಯವಾದದ್ದು. ಇದು ನನ್ನ ಪ್ರೇಯಸಿ. ಇದರಲ್ಲಿ ಯಾವ ದೋಷವೂ ಇಲ್ಲ. ಇಡೀ ಜೀವನ ನನ್ನೊಂದಿಗೆ ಇದೆ. ಬಹಳ ಸುಂದರವಾಗಿದೆ. ಈ ಕಮಂಡಲ ನನ್ನ ಕೈಗೆ ಭೂಷಣ. ಅಷ್ಟೇ ಅಲ್ಲದೆ ಕಮಂಡಲ ಬಹಳ ಪವಿತ್ರವಾದದ್ದು. ಶಾಪ ಕೊಡಬೇಕಾದರೆ ಕೈಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಂತ್ರವನ್ನು ಜಪಿಸಿ ಆ ನೀರನ್ನು ಅವರ ಮೇಲೆ ಚಿಮುಕಿಸುತ್ತಾರೆ. ಆಗ ಅದು ಅವರ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಆಗ ಅವರು ಪಡೆದುಕೊಂಡಿದ್ದ ತಪಸ್ಸಿನ ಶಕ್ತಿಯಲ್ಲಿ ಕಡಿಮೆಯಾಗುತ್ತದೆ. ಮಹಾಭಾರತದಲ್ಲಿ ಬರುವ ಕುಂತಿಗೆ ಮಕ್ಕಳಾಗುವುದಿಲ್ಲವೆಂದು ತಿಳಿದು ದುರ್ವಾಸರು ಅವಳಿಗೆ ಮಂತ್ರಗಳನ್ನು ಹೇಳಿಕೊಡ್ತಾರೆ. ಆದ್ದರಿಂದಲೇ ಅವರಿಗೆ ಮಕ್ಕಳಾಗುತ್ತಾರೆ. ಆದ್ದರಿಂದ ಮಂತ್ರಶಕ್ತಿ ಬಹಳ ದೊಡ್ಡದು.